ಸರ್, ಇವಾಗ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ಬೆಳಗಾವಿ ಜಿಲ್ಲೆ ದೊಡ್ಡದು. ಇಲ್ಲಿ 5 ನಾಯಕರುಗಳಿಗೆ ಏನಾದರೂ ಪ್ರತಿನಿಧ್ಯ ಸಿಗುತ್ತಾ? ಈಗಾಗಲೇ ಲಿಂಗಾಯತ್ ಲಾಬಿನೇ ಹೆಚ್ಚಾಗ್ತಾ ಇದೆ. ಈಗಾಗಲೇ ಲಿಂಗಾಯತ್ ಲಾಬಿ ಮಂತ್ರಿಗಳನ್ನೇ ಹೆಚ್ಚಿಗೆ ಮಾಡ್ತಾರೆ. 5ಕ್ಕೆ ಏನಾದ್ರೂ ಹೆಚ್ಚಿಗೆ ಒತ್ತ ಕೊಡ್ಲಾಗ್ತಾರ ಬೆಳಗಾವಿಯಲ್ಲಿ? ಈಗ ಯಾವುದೇ ಒಂದು ಸಂಪುಟ ರಚನೆ ಮಾಡಬೇಕಾದ್ರೆ ಅದರೊಳಗೆ ಎಲ್ಲ ಹೆಚ್ಚು ಸಮುದಾಯಗಳ ಒಂದು ಪ್ರಾತಿನಿಧ್ಯ ಇರಬೇಕು. ಅದರೊಳಗೆ ಯಾವ ಸಮುದಾಯಗಳು ಹಿಂದುಳಿದಿದ್ದಾರೆ, ಪ್ರಾತಿನಿಧ್ಯ ಕಡಿಮೆ ಇರ್ತಿರುತ್ತೆ, ಅಂಥವ್ರನ್ನ ಸೇರಿಸುವಂಥ ಪ್ರಯತ್ನ ಮಾಡಬೇಕು. ಹೊಸಬ್ರು ಕೂಡ ಇರಬೇಕು, ಹಳೆಬ್ರು ಕೂಡ ಇರಬೇಕು. ಇದನ್ನೆಲ್ಲ ಯೋಚನೆ ಮಾಡಿ ನಮ್ಮ ವರಿಷ್ಠರು ಸಂಪುಟ ವಿಸ್ತರಣೆ ಮಾಡ್ತಾರೆ. ಸೊ ನನಗೆ ನಂಬಿಕೆ ಇದೆ ಎಲ್ಲ ಸಮುದಾಯಗಳು ಸರಿಯಾದ ಪ್ರಾತಿನಿಧ್ಯ ಸಿಗುತ್ತೆ, ಅದೇ ರೀತಿ ಪ್ರಾದೇಶಿಕ ಪ್ರಾತಿನಿಧ್ಯ ಸಿಗುತ್ತೆ ಅನ್ನೋ ನಂಬಿಕೆ ನನಗೆ. ಈಗ ಕಾರ್ಯಕರ್ತರು ಬದಿಯಾರೆ ಮೊದಲಿಂದನೂ ಅವರು ಕೂಡ ಅದೇ ಆಗಿದೆ. ಈಗ ಮೊದಲಿಂದ ಅವ್ರ ನಿಲುವಿದೆ ಇದೆ. ಮತ್ತೆ ನೇರವಾಗಿ ಮಾಧ್ಯಮದವರು ಈ ಪ್ರಶ್ನೆ ಕೇಳಿದಾಗ್ಲೂ ಕೂಡ ಅವ್ರು ಉತ್ತರ ಮಾಡಿದ್ದಾರೆ. ಮತ್ತೆ ಹೊಸದಾಗಿ ನಾನೇನು ಹೇಳೋದು, ಅವ್ರು ಮೊದಲಿಂದನೂ ಕೂಡ ರಾಜಕಾರಣ ನನಗೆ ಆಸಕ್ತಿ ಇಲ್ಲ, ನಾನು ರಾಜ್ಯದಲ್ಲೇ ಇರ್ತೀನಿ, ರಾಜ್ಯದ ಜನರ ಒಂದು ಕಾಸ್ಗೋಸ್ಕರ ಹೋರಾಟ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದ್ಮೇಲೆ ಮತ್ತೆ ಇನ್ನೇನು ಕದ ವರ್ಣದಿಂದ ನಾನೇ ನಿಂತ್ಕೊಳ್ತೀನಿ. ಹಿಂದೆನೂ ಕೂಡ ನಾನೇ ಅಲ್ಲಿ ನಿಂತು ಶಾಸಕನಾಗಿದ್ದೆ. ಈಗ ತಂದೆಯವರು ಮುಂದೆ ಚುನಾವಣೆ ನಿಲ್ಲಿಲ್ಲ ಅಂತಂದ್ರೆ ಆ ಕ್ಷೇತ್ರದಲ್ಲಿ ನಾನೇ ಪ್ರತಿನಿಧಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ, ಚುನಾವಣೆಗೆ ನಿಂತ್ಕೊಳ್ತೀನಿ. ಇವಾಗ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ಬೆಳಗಾವಿ ಜಿಲ್ಲೆ ದೊಡ್ಡದು. ಇಲ್ಲಿ 5 ನಾಯಕರುಗಳಿಗೆ ಏನಾದರೂ ಪ್ರತಿನಿಧ್ಯ ಸಿಗುತ್ತಾ? ಈಗಾಗಲೇ ಲಿಂಗಾಯತ್ ಲಾಬಿನೇ ಹೆಚ್ಚಾಗ್ತಾ ಇದೆ. ಈಗಾಗಲೇ ಲಿಂಗಾಯತ್ ಲಾಬಿ ಮಂತ್ರಿಗಳನ್ನೇ ಹೆಚ್ಚಿಗೆ ಮಾಡ್ತಾರೆ. 5ಕ್ಕೆ ಏನಾದ್ರೂ ಹೆಚ್ಚಿಗೆ ಒತ್ತ ಕೊಡ್ಲಾಗ್ತಾರ ಬೆಳಗಾವಿಯಲ್ಲಿ? ಈಗ ಯಾವುದೇ ಒಂದು ಸಂಪುಟ ರಚನೆ ಮಾಡಬೇಕಾದ್ರೆ ಅದರೊಳಗೆ ಎಲ್ಲ ಹೆಚ್ಚು ಸಮುದಾಯಗಳ ಒಂದು ಪ್ರಾತಿನಿಧ್ಯ ಇರಬೇಕು. ಅದರೊಳಗೆ ಯಾವ ಸಮುದಾಯಗಳು ಹಿಂದುಳಿದಿದ್ದಾರೆ, ಪ್ರಾತಿನಿಧ್ಯ ಕಡಿಮೆ ಇರ್ತಿರುತ್ತೆ, ಅಂಥವ್ರನ್ನ ಸೇರಿಸುವಂಥ ಪ್ರಯತ್ನ ಮಾಡಬೇಕು. ಹೊಸಬ್ರು ಕೂಡ ಇರಬೇಕು, ಹಳೆಬ್ರು ಕೂಡ ಇರಬೇಕು. ಇದನ್ನೆಲ್ಲ ಯೋಚನೆ ಮಾಡಿ ನಮ್ಮ ವರಿಷ್ಠರು ಸಂಪುಟ ವಿಸ್ತರಣೆ ಮಾಡ್ತಾರೆ. ಸೊ ನನಗೆ ನಂಬಿಕೆ ಇದೆ ಎಲ್ಲ ಸಮುದಾಯಗಳು ಸರಿಯಾದ ಪ್ರಾತಿನಿಧ್ಯ ಸಿಗುತ್ತೆ, ಅದೇ ರೀತಿ ಪ್ರಾದೇಶಿಕ ಪ್ರಾತಿನಿಧ್ಯ ಸಿಗುತ್ತೆ ಅನ್ನೋ ನಂಬಿಕೆ ನನಗೆ. ಈಗ ಕಾರ್ಯಕರ್ತರು ಬದಿಯಾರೆ ಮೊದಲಿಂದನೂ ಅವರು ಕೂಡ ಅದೇ ಆಗಿದೆ. ಈಗ ಮೊದಲಿಂದ ಅವ್ರ ನಿಲುವಿದೆ ಇದೆ. ಮತ್ತೆ ನೇರವಾಗಿ ಮಾಧ್ಯಮದವರು ಈ ಪ್ರಶ್ನೆ ಕೇಳಿದಾಗ್ಲೂ ಕೂಡ ಅವ್ರು ಉತ್ತರ ಮಾಡಿದ್ದಾರೆ. ಮತ್ತೆ ಹೊಸದಾಗಿ ನಾನೇನು ಹೇಳೋದು, ಅವ್ರು ಮೊದಲಿಂದನೂ ಕೂಡ ರಾಜಕಾರಣ ನನಗೆ ಆಸಕ್ತಿ ಇಲ್ಲ, ನಾನು ರಾಜ್ಯದಲ್ಲೇ ಇರ್ತೀನಿ, ರಾಜ್ಯದ ಜನರ ಒಂದು ಕಾಸ್ಗೋಸ್ಕರ ಹೋರಾಟ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದ್ಮೇಲೆ ಮತ್ತೆ ಇನ್ನೇನು ಕದ ವರ್ಣದಿಂದ ನಾನೇ ನಿಂತ್ಕೊಳ್ತೀನಿ. ಹಿಂದೆನೂ ಕೂಡ ನಾನೇ ಅಲ್ಲಿ ನಿಂತು ಶಾಸಕನಾಗಿದ್ದೆ. ಈಗ ತಂದೆಯವರು ಮುಂದೆ ಚುನಾವಣೆ ನಿಲ್ಲಿಲ್ಲ ಅಂತಂದ್ರೆ ಆ ಕ್ಷೇತ್ರದಲ್ಲಿ ನಾನೇ ಪ್ರತಿನಿಧಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ, ಚುನಾವಣೆಗೆ